ಕಾಕೋರೆ ಕಾಕೋರೆ ದಗದ ಮುಗದತ್ರಿ ತೆಂಗಿನಕಾಯಿ ಎಲ್ಲ ಇಸೇನಿ ಪಗಾರ ಹಚ್ಬಿಡ್ಬೇಕು. ಪಗಾರ ನನ್ನ ಗಂಡ ಊರಾಗ ಹೋಗ್ಯಾನು, ನಾಳೆ ಹೋಯ್ಕ ಪಗಾರ. ಯಾರ್ದು ಕುಸಲತೈತಿ ಏನು ತಿಳಿಯವತ್ತ ಒಟ್ಟ ಕ್ಯಾ 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 ಆಳತೈತಿ ಅದ್ರ ಮಣ್ಣಾಗ ಹಾಕ್ಲಿ ಯಾರ್ದು ಕುಸೋಯ್ತಿ ಆನ್ಲಿ ಆಳತೈತಿ ಅಂತ ತಿಳಿಯವತ್ತ. ಒಂದು ಯಾರ್ಯಾರ ಬಿಟ್ಟು ಹೋಗ್ಯಾರ ಯಾನು ಒಟ್ಟ ಒಂದು ತಾಸು ಆತು ಅವಾಜ ಬರ್ಲತ್ತೈತಿ ಬಂದು ಸಿಗೋವತ್ತು ಏನಾತ್ ಎಲ್ಲರ ಬಿದ್ದದ ಅನ್ಕ್ಯಂದವ ನನ್ನೊಂದೇ ಕೆಲಸ ಹೆಗಡೆ ಅದಾವು. ಇದು ಕೃಷ್ಣ ಎಲ್ಲಿ ಹುಡ್ಕ್ಯಾಡ್ಲಿ ಹೋಗ್ತೀನಿ ಹೇಳ್ಕೋತ ಹೊಯ್ಕೋತ್ಕೊಂಡು ಅಲ್ಲೇ ಅಲ್ಲೇ ಇಲ್ಲೇ ಮಾಡತ್ತಿದಿ ಅಲ್ಲಿ ಮನಿ ಐತಿ. ಏನಿಲ್ಲ ಮಾಮ ಅಲ್ಲಿ ಯಾವ್ದು ಕೂಸ ಯಾವ ಕೂಸ ಒಂದು ತಾಸು ಅದು ಕುಸ್ನ ಹುಡ್ಕಾಡತ್ತೀನಿ ಒಟ್ಟ ಎಲ್ಲಿ ಐತಿ ಸಿಗೋವತ್ತ ನಾ ಎಲ್ಲ ಕಡೆ ಹುಡ್ಕ್ಯಾಡಿ ನಮ್ಗೆ ಯಾವ್ದು ಆಳತ್ತಿತ್ತು ಕೂಸ ಇಬ್ಬರು ತೊಡದಾಗ ಏನು ಕೂಸ್ ಬಿಡ್ತೈತಿ. ನಡಿ ಬ್ಲಡ್ ತಮ್ಮನಿ ಚಾ ಮಾಡಿ ನಮ್ಗೆ ಹೊಟ್ಟೆ ಸುಸ್ತಾಗಿತ್ತು ಮಾಡ್ತಾವ ಒಟ್ಟ. ಮತ್ತು ಸುರೇಶ್ ಬಂದ ತೆಂಗಿನಕಾಯಿ ಗಿಡದ ಕಾಯಿ ಇಳಿಸ್ಯಾನು ಪಗಾರ ಕೇಳ್ತಿದ್ ನೋಡು. ಪಗಾರ ಕೇಳತ್ತಿತ್ತ? ಹಾಂ ಗೌಡ್ರು ಬಂದಿವೇನು ತೋಟದ ಕಡೆ? ಗೌಡ್ರಿ ಏನು ಬಂದಿಲ್ಲ. ಆ ಸುರೇಶನ ಪಗಾರ ಹೆಂಗೆ ಮಾಡೋದು? ಎಲ್ಲಿ ಕೊಡು ಮತ್ತು ಅವ್ರ ಕಡೆ 10,000 ರೂಪಾಯಿ ಕೊಟ್ಟು ಹೋಗ್ತೀವಿ ಮನ್ಯಾಗ ಮತ್ತು ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಮಾಡೋದು? ನೋಡು ಮತ್ತು ಅವ್ರು ಕೇಳಿ ಹೋಗ್ಯಾನ ಹೋಗುತ್ತೆ ನೀವು. ಆಯ್ತು ಅದು ನಾಳೆ ನೋಡೋಣ. ಈಗ ಹೋಗು ಚಾ ಮಾಡ್ಕೊಂಬ ಮತ್ತು ಸ್ವಲ್ಪ ತಿನ್ನಕ್ಕೆ ಸೋಡಾದು ಮಾಡು. ಆಯ್ತು ಮಾಡ್ತಾನೆ. ಮೊದಲು ಚಾ ಮಾಡು ಆಮೇಲೆ ಸೋಡಾ ಮಾಡ್ಕೊಂಡು ನಾನು ಸುತ್ತಾಗಿತ್ತು ನಾನು. ಏನ್ ಅಂದಿಂದ ಎಲ್ಲಿ ಅವಾಜ ಐತಿ? ಹೌದಾ? ಯಾವ್ದು ಕೂಸ ನೋಡೋಣ ಬನ್ನಿ.
ಏ ಇನ್ನು ಅವ್ನು ಸುಮ್ಕೊಂಡು ನಾನು ಹತ್ರ ನಾನು ಇದನ್ನ ಕಟ್ಟೇನ ಗಪ್ ಇದು ಹಿಂಗ್ಯಾಂಗ ಕೆಲಸಗಾನ ಗಪ್ ಇದು ಮಾಡ್ತೀನಿ ಮಾಡು ಏನು ಮಾಡ್ತೀನಿ ಮಾಡು. ಅಲ್ಲದ ಗೌಡ್ರ ಏ ಲಿಂಗ್ಯ, ಏ ಲಿಂಗ್ಯ, ಏ ಲಿಂಗ್ಯ, ಏ ಏನು ಮಾಡೋದಿ ಲಿಂಗ್ಯ? ಎಷ್ಟು ತಗ ಹೋದ್ರದಿಲ್ಲ ರೀ? ನಮಸ್ಕಾರ ಗೌಡ್ರ. ಏ ಕಲ್ಲಿ ಗೌಡ್ರ ಬಂದಾಗ ಅವ್ನು ಕುರ್ಚಿ ತಂದ ಕೊಂಡಲಕ್ಕ ಬನ್ನಿ. ನೋಡ್ರಿ ನಾವಂತೂ ಈ ಹೊಲ ಬಿಡ್ಬೇಕಂತ ನಿರ್ಧಾರ ಮಾಡೀವ್ರಿ. ಯಾಕಂದ್ರೆ ನಮ್ಮ ಒಟ್ಟ ಇಲ್ಲಿ ಹೊಲದಾಗಿ ದೇವಿನ ಕಾಟ ಆಗಿತ್ತು ನಮಗೆ. ನಾವು ಬಾಯಿ ಕಟ್ ಅನುಭವಿಸಿವು. ಒಟ್ಟು ನಾವು ಈ ಹೊಲ ಬಿಟ್ಟು ಹೋಗ್ಬೇಕಂತ ನಿರ್ಧಾರ ಮಾಡಿಬಿಟ್ಟಿದ್ದೇವೆ. ಹೌದ್ರಿ ಗೌಡ್, ನಿನ್ನಿಂದ ನಮಗೆ ನಿಂತಿಲ್ರಿ. ಒಟ್ಟು ಸತ್ತು ಉಳಿದಿದ್ದೀವ್ರಿ ನಾವು. 4 ವರ್ಷ ಹೊಲ ಮಾಡ್ಕೊಂತೀರಿ, ಒಮ್ಮೆ ಏನೂ ಆಗಿಲ್ಲ. ಈಗ ಒಮ್ಮೆ ಹೊಲ ಬಿಟ್ಟು ಹೋತಂದ್ರೆ ಹೆಂಗೆ? ಈಗ ಕಬ್ಬಾಗಿ ಬಂದೈತಿ, ಮತ್ತು ಒಮ್ಮೆ ಬಿಟ್ಟು ಹೋತಂದ್ರೆ ಹಂಗೆ ಆತು ಹಿಂಗೆ ಆತಂದ್ರೆ ಹೆಂಗೆ? ಏನು ಸುಮ್ಮ ಮಾಡ್ಲತ್ತಿರೋ ಕರೆನ ಹೇಳತ್ತೀರೋ? ಇದೇನು ಆಗು ಮಾತಲ್ಲಿದೆ. ಇಲ್ವಿ ಗೌಡ್ರ, ಇದೇನು ಆಗು ಮಾತಲ್ವಿ. ನಾವು ನಿನ್ನ ರಾತ್ರಿನೇ ಎಲ್ಲ ಸಾಮಾನು ಕಟ್ಟಿರ್ತದೆವು. ಒಟ್ಟು ನಿಮ್ಗೆ ಹೇಳಿ ಹೋಗ್ಬೇಕಂತ ನಿಂತದೆವು. ನಾವಂತೂ ಹೋಗೋವಿಲ್ಲದ. ನಾವು ಹೋಗ್ಬೇಕಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟದೆವು. ಈ ಹೊಲದಾಗ ಈ ಜಾಗದಾಗ ನಾವು ಇರಂಗಿಲ್ಲ, ನಾನು ನನ್ನ ಹೆಂಡ್ತಿನು. ಏ ಲಿಂಗಪ್ಪ, ಹುಚ್ಚಿಗಿತ್ತೇನ? ಅದೇನೈತಿ ಅದು ಬಗೆಹರಿಸ್ಬಿಡ್ತಾನ. ಸ್ವಾಮಿಗೆ ಒಬ್ಬ ಹೇಳಿ ಬಂದೀನಿ, ಮತ್ತು ನೋಡಿ ಎಲ್ಲ ಬಗೆಹರಿಸ್ಬಿಡ್ತಾನ. ನೀ ಏನು ವಿಚಾರ ಮಾಡಬೇಡ. ಅದೇನೈತಿ ಎಲ್ಲಿ ಇಳಿ ಚೆಕ್ ಮಾಡಿಬಿಡ್ತಾನ, ಬಗೆಹರಿಸ್ಬಿಡ್ತಾನ. ವಿಚಾರ ಮಾಡಬೇಡ, ಗಂಡ ಹೇಳ್ತೀರಿ. ನೋಡ್ರಿ ಗೌಡ್ರ, ನಾ ಹೇಳಿಲ್ಲ ಎಲ್ಲೋ ಕೆಲಸ ಐತೆ ನೋಡಿ ಹುಡುಗ ನೋಡಿ ಮತ್ತೆ ಬಂದ ನೋಡಿ. ಅದಕ್ಕೆ ಏನಪ್ಪ ನಾ ಇಲ್ಲಿ ಇರಂಗಿಲ್ಲ ತಂದ ನಾವು ಹೋಗ್ತೀವ್ರಿ ಗೌಡ್ರಿ. ಸ್ವಾಮಿ ಬರ್ತಾನೋ ಬಗೆಹರಿಸೋನು. ಈ ಮಕ್ಕಳು ಸುಳ್ಳು ಹೇಳತ್ತಾರ ತಂದಿಲ್ಲನ. ಇದು ಕರೆನ ಐತ್ಲಿ, ಆ ಕಡೆ ಏನೋ ಸೌಂಡ್ ಆಗೋದು ಬರಲ್ಲ ಐತಿ ಸಣ್ಣ ಹುಡುಗರು. ಏನ್ರಿ ಸ್ವಾಮಿಗೆ ಭಾಳ ಅರ್ಜೆಂಟಾಗಿ ನಾ ಇದ್ದಾಗ ನನಗೂ ಯಾಕೋ ಅಂಜಿಕೆ ಬರಲಾಯ್ತು. ಫೋನ್ ಹಚ್ತೀನಿಗಪ್ಪ ಸ್ವಾಮಿ. ಬ್ಯಾಡ ಮಾಮ ನಡಿ, ನಾವು ಹೋಗೋಣ. ಇಲ್ಲಿ ದೋಸ್ತಿ ಬಿಟ್ಟು ಹೋಗೋಣ ನಡಿ. ನಾವು ಸುಮ್ಕೊಂಡ್ರೆ ಈಗ ಗೌಡ್ರ ಹೇಳತ್ತಲ್ಲ ಸ್ವಾಮೀಜಿನ ಕಳಿಸ್ತೀನಿ ಎಲ್ಲ ಸುದ್ದಿ ಮಾಡ್ತೀನಿ ತಂದು. ಈದಪ್ಪ ಲಿಂಗಪ್ಪನ ಕರೆ ಮಾತ ಎಷ್ಟು ಅಂತ ಯಾಕಲ್ಲವ? ಸ್ವಾಮಿ ಬರೀತಕ್ಕ, ಸ್ವಾಮೀಜಿ ಬರ್ತಕ್ಕ ಜರ ಸ್ವಲ್ಪ ತಡ್ಕೊಲ್ಲ. ಹಂಗ್ಯಾಕಂದಲ್ಲ ಹಚ್ಚಿದ್ವಿ ಅಂಜ್ಬೇಡ, ನಾವು ಇಲ್ಲೇ ಇದೀವಿ, ಎಲ್ಲ ಇಲ್ಲೇ ಅದಾರಲ್ಲ. ನಿನ್ನ ಗಂಡ ಜರ ಧೈರ್ಯದವನಲ್ಲ ಇದ್ರಾಗ.
ಏನಾಗಿತ್ರಿ ಗೌಡ್ರ ಸಮಸ್ಯೆ ಮತ್ತು ಮುಂಜಾನೆ ಫೋನ್ ಹಚ್ಚಿರಿ? ಏನು ಇವ್ರಿಗೆ ಸ್ವಲ್ಪ ಹೊಲ ಮಾಡ್ಕೊಳ ಕೊಟ್ಟಿದ್ದೆವು, ಮತ್ತು ಸ್ವಲ್ಪ ಯಾಕೋ ದೇವಿಂದ ಕಾಟ ಆಗಿತ್ತು ಅಂತ ಹೇಳ್ತಾರ ಅವ್ರ. ಮತ್ತು ಅದಂತ ಸ್ವಲ್ಪ ಆ ಕಡೆ ಕಡೆ ಚೆಕ್ ಮಾಡಿ ಸ್ವಲ್ಪ ನೋಡ್ರಿ. ಮಾಡಿಕೊಡ್ರಿ. ನೋಡ್ರಿ ಇಲ್ಲಿ ಮ್ಯಾಗೂ ಸೌಂಡ್ ಬರ್ತೈತಿ, ಮತ್ತು ಅಲ್ಲಿ ಇಲ್ಲೊಂದು ಸಮಸ್ಯೆ ಐತಿ. ನೋಡು ಯಾರ ಇಲ್ಲಿ ಒಂದು ದೇವ್ರ ಕಾಡು ಮಾತ್ರ ಐತ್ರಿ ಗೌಡ್ರ. ಈ ಸಮಸ್ಯೆನ ಬಗೆಹರಿಸ್ಕೊಡ್ತೀನ. ಇದಕ್ಕೆ 10,000 ರೂಪಾಯಿ ಖರ್ಚಾಗ್ತಾವ. ಸಾಮ್ಗಳ 10,000 ಅಲ್ರಿ, 15,000 ತಗೋರಿ. ಕರೆ ಇದನ್ನ ಸಮಸ್ಯೆ ಬಗೆಹರಿಸ್ಕೊಡ್ರಿ. ಹಂಗಿದ್ರೆ 10,000 ರೂಪಾಯಿ ದಕ್ಷಿಣ ಕೊಡ್ರಿ ಕಡಿಕಲ್ಲ. ಫೋನ್ ಪೇ ಐತ್ಲ? ಅದೊಂದು 15,000 ರೂಪಾಯಿ ಆಗಿತ್ತು ನೋಡಿ, ಚೆಕ್ ಮಾಡ್ಕೊಡಿ. ಗದ್ದಲ್ಲ ಅದನ್ನೆಲ್ಲ ಸಿಕ್ತಿ ಲಿಂಬಿಕಾಯ್ದ ಹಾಕೊಟ್ಟಿನಿ. ಒಟ್ಟ ಅನ್ಸೋ ಅವಶ್ಯಕತೆ ಇಲ್ಲ ಕಲವ. ಈ ಲಿಂಬಿಕಾಯಿ ಕುಕ್ಮ ತವಾ ನಿಂದ ಎಷ್ಟು ಹೊಲ ಐತಿ ಎಲ್ಲ ಕಡೆ ಹಾಕಿ ನಡಬಾರ್ಕ್ ಲಿಂಬಿಕಾಯಿ ಸುಟ್ಟು ಬಿಡ್ಯವು. ಹೋಗ ಜಲ್ದಿ ಕೆಲಸ ಮಾಡ್ಕೊಂಡು ಹೋಗೋದು. ನೋಡ್ರ ನಮ್ದು ಎಷ್ಟು ಜಾಗ ಸೀಮಿ ವೈಟ್ ಅದಾವಲ್ಲ, ಎಲ್ಲ ಕಡೆ ಹಾಕಿ ಅದನ್ನ ನಟ್ಟು ನೋಡು ನಿಂಬಿಕಾಯಿ ಸುತ್ತ ಪಟ್ನ ಹೋಗ. ನಮ್ಮ ಸ್ವಾಮೀಜಿ ಹೇಳ್ದಂಗೆಲ್ಲ ಮಾಡಿ ಸುಟ್ಟು ಬಂದೇನಿ. ಆತರ ಸಮಾಧಾನ ಗೌಡ್ರ. ಎಲ್ಲಾ ಸಮಸ್ಯೆ ಬಗೆಹರಿಸೇನ್ರಿ. ಏನ್ರಿ ದೇವಿನ ಹೆಜ್ಜಿನ ಕಾಣಾಗಿಲ್ಲ, ನಾ ಪೂಜೆ ಮಾಡಿ ಅಂದ್ರೆ ಪಚ್ಚಿನ ಮಾಡಿರ್ತೀವಿ. ನಾ ಹೋಗಿ ಬರ್ತೀನಿ ಗೌಡ್ರ. ತಕ್ಕ ಪೂಜೆ ಮಾಡಿದ್ ಏನು ಕೆಲಸನ ಕೊಟ್ಟಿಲ್ಲ. ಬಾಗಿನ ಆಗಿತ್ತು, ಇದು ಒಂದು 10,000 ರೂಪಾಯಿ ಬಂದಿತ್ತು. ಎಲ್ಲರೂ ಗಿಸ್ಕೊಂಡಾರ ಗಪ್ಪ ನೀವು ಓಡಿ ಹೋಗಿ ಇಲ್ಲಿ. ಸ್ವಾಮೀಜಿ 15,000 ರೂಪಾಯಿ ಬರ್ಸ್ಕೊಂಡ್ ನಮ್ಮ 10,000 ರೂಪಾಯಿ ಬೇಡತ್ತಿದ್ರಿ ಸಾವ್ಕಾರ. ದೊಡ್ಡಸ್ತಾನ ಮಾಡ 15,000 ರೂಪಾಯಿ ಕೊಟ್ಟಿರ್ಲಿ. ಈ ಜಾಗದಾಗ ಇನ್ನು ಒಂದು 10 ನಿಮಿಷ ಯಾಕೆ ಕಟ್ಟಾಗಿದೆ? ಇವನ್ಕಿಂತ ದೊಡ್ಡ ಸ್ವಾಮಿನ ಕರೆಸ್ತಾನು. ಹೇಳತ್ತೀನಿ ಲಿಂಗಪ್ಪ ನಿನಗ, ಇದ್ರಕಿ ದೊಡ್ಡ ಸ್ವಾಮಿನ ಕರ್ಸೋಣ ಅಂತ ಹೇಳತ್ತಿಲ್ಲ. ಒಟ್ಟು ಸಮಸ್ಯೆ ಬಗೆಹರಿಸೋನು ಸುಮ್ಕೊಂಡು. ಶಿವಾತ್ಮಾನಗಂ ಶ್ರೀರುದ್ರರೂಪಂ ಧ್ಯಾಯೇತ್ ಶುದ್ಧಸ್ಫಟಿಕಸಂಕಾಶಂ ತ್ರಿನೇತ್ರಂ ಪಂಚವಕ್ತ್ರಕಂ ಗಂಗಾಧರಂ ದಶಭುಜಂ ಸರ್ವಾಭರಣಭೂಷಿತಂ
नीलग्रीवं शशाङ्काङ्कं नागयज्ञोपवेदिनम् ಎಲ್ಲ ಅಂಜಾರಿ ಬಾಳ್ರಿ. ಏನಾಗೈತೋ ಸುರೇಶ? ಮತ್ತ ಎಲ್ಲ ಇದನ್ನ ಸಮಸ್ಯೆ ಬಗೆಹರಿಸ್ಕೊಡ್ಬೇಕ್ರಿ. ಇದನ್ನ ಬೇಕಾದಂತ ಸಮಸ್ಯೆ ಇರ್ಲಿ, ನನ್ನ ಕೈಯಾಗ ಆಗಲ್ದಂತ ಯಾವ್ದೈತಿ ಒಟ್ಟ ಯಾರು ಅಂಜಕ್ ಹೋಗ್ಬೇಡ್ರಿ. ನಾದ್ ಏನೈತಿ ಅದನ್ನ ತಾಳೆ ಹಾಕಿ ನೋಡ್ತಾನ, ನೋಡಿ ನಿಮ್ಗೆ ಅದನ್ನ ಬಗೆಹರಿಸ್ಕೊಡ್ತಾನ. ಕಲ್ಲವ ಹಂಗ ಕಂತ್ರಿ ಕಜ್ಜಿ ಗುಂಡ ಗೋರಿಲ್ಲ ನನ್ನ ಮಗಳೇ, ನೀ ಎಲ್ಲಿ ಬೇಕಾದಲ್ಲಿ ಇರು, ನೀನು ಒಟ್ಟ ಬಿಡಲ್ಲ. ಜಿಂಗರ್ ಜಿಲ್ಲಿ अथात्मानकं शिवात्मानकं श्रीरुद्ररूपं ध्यायेत् शुद्धपञ्चमग्नकं गङ्गाधरं दशभुजं सर्वाभरणभूषितं नीलग्रीवं शशाङ्काङ्कं नागयज्ञोपवेदिनम् ಸುರೇಶ, ಇಲ್ಲಿ ಯಾ ಭೂತ ಯಾ ದೆವ್ವ ಯಾ ಆತ್ಮ ಏನೂ ಇಲ್ಲ. ಇಲ್ಲಿ ಇವ್ರದ್ದು ಏನೈತೆ, ಇವ್ರಿಗೆ ಭ್ರಮೆ ಆಗೈತದ. ಅವ್ರ ಗುರುಜಿ ಇಲ್ಲಿ ಏನೂ ಇಲ್ಲ, ನಾ ಎಲ್ಲ ನೋಡೇನಿ. ತಾಳೆ ಹಾಕಿ ನೋಡ್ಬಿಟ್ಟೇನೀಗ, ಏನೂ ಇಲ್ಲ. ನಾನು ಹಂಗ ಸ್ವಲ್ಪ ಎಲ್ಲಿ ದೆವ್ವ ಏನು ಕಾಟ ಸುಮ್ ಮಾಡ್ತಾರ ಮಾಡಿನ್ರಿ. ಮತ್ತು ಈಗ ನಾನು ತಿಳ್ಕೊಂಡಿದ್ದೆ, ಈಗ ನೋಡಿದೀನಿ ರೀ ಅವಾಗ ಫಸ್ಟ್ಗ. ಮತ್ತು ಈಗ ನನಗೂ ಆವಾಜ್ ಬಂದತ್ರಿ, ಇಲ್ಲಿ ಬಂದೈತ್ರಿ. ದೆವ್ವ ಇದ್ದದ ಸ್ವಲ್ಪ ಯಾವಾಗ ಗ್ಯಾರಂಟಿ ಅನ್ಸತ್ರಿ. ಅದನ್ನ ಇನ್ನೇಮಿ ಚೆಕ್ ಮಾಡಿ ನೋಡ್ರಿ ನೀವು. ಹಿಂಗ ಅದನ್ನ ಬಗೆಹರಿಸ್ಕೊಡ್ತಾನ, ಜರ ತಡಿ, ಬೇಕಾದಿರ್ಲಿ ಅದ. ಕಾಲ್ ಬೀಳ್ತೇನ್ರಿ. ಹಂಗ್ಯಾಕ ಮಾಡತ್ತೀನಿ, ಇರ್ಲಿಗಪ್ಪ ಎಲ್ಲ ಮಾಡಿ ಕೊಡ್ತಾರ. ಅಳಬೇಡ ನೀ, ನಾ ಇದಾನೆ ಎಲ್ಲ ಬಗೆಹರಿ ಹೇಳಿ. ನೀನು ಹ್ಯಾಂತಿ ಗಂಟೆ ಹೇಳಪ್ಪ. ಎಟ್ಟದ 12 ನೋಡ್ತಾನೆ, ಭಾಳ ಹಂಚಾಳಕ್ಕೆ. ಯಾರು ಅಂಜು ಅವಶ್ಯಕತೆ ಇಲ್ಲ, ಇಲ್ಲಿ ಏನೂ ಇಲ್ಲ. ಇಲ್ಲಿ ಎಷ್ಟು ನೋಡ್ರು ಅಟ್ಟ ಐತಿ. ಇಲ್ಲಿ ಅನ್ಕ ಏನು ಯಾವುದೂ ಸಮಸ್ಯೆ ಇಲ್ಲ. ನಾ ನಡೀತಾನ ಸುರೇಶ, ನಡೀತಾನ. ಮೈಯಾಗ ಮಾಡ್ತ ನೋಡ್ರಿ, ಒಂದು ನಿಂಬೆಕಾಯಿ ಇಳಿಸಿದ್ರಿ, ಹಿಂಗ್ಯಾಕ್ ಮಾಡ್ಲಕ್ಕ ಗುರುಗಳು? ಜಿಂಗರ ಜಿಂಗಿ ಎಲ್ಲ ಮಾಡ್ತಾನ. ಏನು ಸುರೇಶ್ ನೀ ಈ ಕಡೆ? ಏನಿಲ್ರಿ ಗೌಡ್ರ, ನಿನ್ನೆ ಇಲ್ಲಿ ತೆಗೆದು ಬಂದೀನ್ರಿ. ಫೋನ್ ಒಂದು ಇಲ್ಲಿ ಬಿಟ್ಟು ಹೋಗಿನ್ರಿ. ಎಲ್ಲಿ ಬಿದ್ದೈತಿ ಏನ್ ಮಾಡ್ತೀವಿ ಗೊತ್ತಿಲ್ರಿ, ಕಳದೈತ್ರಿ. ಅದೇನ್ ಸಿಗೋತ್ರಿ, ಯಾರು ಎತ್ತೋ ಹತ್ತು ನೋಡ ಫೋನ್ ಅದಕ್ಕ.
ಆವಾಜ್ ರೀ, ಈ ಕೇಸ್ ಐತಿ ನೋಡ್ರಿ ಗೌಡ್ರ ಫೋನ್ ಆವಾಜ್. ಇದು ನನ್ನ ಫೋನ್ ಆವಾಜ್ ರೀ, ಫೋನ್ ರಿಂಗ್ ಟಂಗ್ ರೀ. ಏನ ಇದು ನಿನ್ನ ಫೋನ್ ಆವಾಜ್ ಇದೆ? ಹಾಂ ರೀ ಗೌಡ್ರ, ನನ್ನ ಫೋನ್ ಆವಾಜ್ ರೀ ಇದು.